ಕೀಪ್ ಇಟ್ ಶಾರ್ಟ್ ಅಂಡ್ ಸಿಂಪಲ್. ಚಿಕ್ಕದಾಗಿರಲಿ, ಚೊಕ್ಕದಾಗಿರಲಿ. ನಾವು ಕೇಳ್ತಾ ಇರ್ತೇವೆ, ಯಾವಾಗಲೂ ಚಿಕ್ಕದಾಗಿರಲಿ, ಚೊಕ್ಕದಾಗಿರಲಿ ನಮ್ಮ ಮಾತನ್ನು ಕೇಳ್ತಾ ಇರ್ತವೆ. ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತಲೂ ಕೇಳ್ತಾ ಇರ್ತವೆ. ಜೊತೆಗೆ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾನು ಟ್ರೈನರ್ ಆಗೋಕ್ಕಿಂತ ಮುಂಚೆ ನಿರೂಪಕ ಆಗಿದ್ದೆ. ಇತ್ತೀಚೆಗೆ ನಿಧನರಾದ ಅಪರ್ಣಾ ಅವ್ರ ಜೊತೆ ಕೂಡ ಕೆಲವು ಕಾರ್ಯಕ್ರಮಗಳಲ್ಲಿ ನಿರೂಪಣೆಯನ್ನು ಮಾಡಿದ್ದೆ 90s. ನನ್ನ ಒಂದು ವಿಶೇಷತೆ, ಹಿಂದೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆಗಿದ್ರು ES ವೆಂಕಟರಾಮಯ್ಯ ಅಂತ ಇದ್ರು. ಅವರು ಇನ್ನೊಬ್ರ ಹತ್ರ ಶೇರ್ ಮಾಡಿದ್ರಂತೆ. ಏನಂತೆ ಅಂದರೆ, ಈ ಜಯಪ್ರಕಾಶ್ ಇದ್ದಾರಲ್ಲ, ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರೆ ನೋಡ್ರಿ. ಅವ್ರ ನಿರೂಪಣೆ ಕೇಳಿದ್ರೆ ತುಂಬ ಚೆನ್ನಾಗಿರ್ತದೆ, ಅರ್ಥಗರ್ಭಿತವಾಗಿರುತ್ತೆ ಅಂತ ಕಾಮೆಂಟ್ ಮಾಡಿದ್ರಂತೆ. ಅವ್ರು ತೀರ್ಕೊಂಡ ಮೇಲೆ ನನಗೆ ಗೊತ್ತಾಯಿತು. ಅಂದರೆ ನಾನು ಚಿಕ್ಕದಾಗಿ ಚೊಕ್ಕದಾಗಿ ಮಾತನಾಡೋದನ್ನ ಕಮ್ಯುನಿಕೇಷನಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಅಂತ. ಕೆಲವು ಸರಿ ನಾವು ತುಂಬ ಜಾಸ್ತಿ ಹೇಳೋದು ಕೊಟ್ಬಿಡ್ತೀವಿ, ಆವಾಗ ಏನೇನೇನೋ ಒದರ್ಬಿಡ್ತೀವಿ ಅಲ್ವಾ? ಯಾವುದೋ ಅಸೆಂಬ್ಲಿಲಿ ಮಾತಾಡ್ತಾ ಇದ್ದಾಗ ಏನೋ ಹೇಳೋಕ್ಕೋಗಿ ಏನೋ ಹೇಳೋದ್ರಂತೆ, ಅದಕ್ಕೆ ಪ್ರತಿಭಟನೆ. ಇನ್ನೇನೋ ಮೀಡಿಯಾ ಮುಂದೆ ಬರ್ತಾರೆ, ಏನೋ ಒಂದು ಡೈಲಾಗ್ ಹೊಡಿತಾರೆ, ಒಂದು ಎಕ್ಸ್ಟ್ರಾ ಪದ ಹೇಳ್ತಾರೆ, ಅದ್ರ ಮೇಲೆ ಡಿಬೇಟ್. ಅಯ್ಯೋ, ತುಂಬ ನೋಡ್ತಾ ಇರ್ತೀವಿ ನಾವು. ಜೊತೆಗೆ ನಿಮಗೆಲ್ಲ ಗೊತ್ತಿರಲಿ, ಮಿನಿಮಲಿಸಮ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದೇನೆಂದರೆ, ಎಷ್ಟು ಬೇಕೋ ಅಷ್ಟು ಸಾಕು ಅಂತ. ಓಕೆ. ಕೆಲವರು ವಿದೇಶಗಳಲ್ಲಿ ಗಮನಿಸ್ತೆ, ಈ ಮಿನಿಮಲಿಸಮ್ ಕಾನ್ಸೆಪ್ಟ್ ಇಟ್ಕೊಂಡವರು ಬಂಗ್ಲೆ ಬಿಟ್ಬಿಟ್ಟು ಸಣ್ಣ ಸಣ್ಣ ಮನೆಗಳಿಗೆ ಹೋಗ್ತಾ ಇದ್ದಾರಂತೆ. ಯಾಕಂದ್ರೆ ಯಾರ ಬೂತ್ ಬಂಗ್ಲೆನ ಮೇಂಟೈನ್ ಮಾಡೋದು ಅಂತ. ಓಕೆ. ಈ ವಿಚಾರದ ಬಗ್ಗೆ ನಮ್ಮ ಸ್ನೇಹಿತರುಗಳು ಏನೇನು ಮಾತಾಡ್ತಾರೆ ಅಂತ ನೋಡೋಣ. ಮೊದಲನೇದಾಗಿ ನಾನು ಮದನ್ ಅವ್ರನ್ನ ಮಾತಾಡಿಸ್ತೇನೆ. ಎಸ್ ಮದನ್. ನಮಸ್ತೆ ಸರ್. ನಮಸ್ತೆ. ಚಿಕ್ಕದಾಗಿರಲಿ ಚೊಕ್ಕದಾಗಿರಲಿ ಅಂತಂದ, ಅದು ನಮ್ಮ ಜೀವನಕ್ಕೂ ಅನ್ವಯಿಸುತ್ತೆ. ಇದು ಖಂಡಿತ. ನಮ್ಮ ಮಾತಾಗ್ಲಿ, ಕೃತಿ ಆಗ್ಲಿ, ಅಥವಾ ನಮ್ಮ ಜೀವನದ ಯಾವುದೇ ಕೆಲಸ ಆಗ್ಲಿ, ಅದು ನೀಟಾಗಿತ್ತು ಅಂದ್ರೆ ಚಿಕ್ಕದಾಗಿ ಚೊಕ್ಕದಾಗಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ. ನಾವು ಯಾವುದೇ ಒಂದು ಮಾತಾಡ್ಬೇಕಾದ್ರೆ ಎಷ್ಟೋ ಜನ ನೋಡ್ತೀವಿ, ಒಂದು ಸಣ್ಣ ವಿಚಾರನ ತುಂಬಾ ದೊಡ್ಡದಾಗಿ ಮಾತಾಡೋದು, ಏನೋ ಕನ್ಸೈಸ್ ಆಗಿ ಮಾತಾಡಕ್ಕೆ ಬರಲ್ಲ, ಸಂಕ್ಷಿಪ್ತವಾಗಿ ತುಂಬಾ ಚೊರೆ ಮಾಡೋದು. ಅದಕ್ಕೆ ಬೇರೆಯವರು ಕೂಡ ಅನ್ಕಂಫರ್ಟಬಲ್ ಆಗ್ತಾ ಇರುತ್ತೆ, ಇದೇನಪ್ಪ ಇವರು ಈ ತರ ಮಾತಾಡ್ತಾರೆ ಅಂತ ಹೇಳಿ. ಹಾಗಾಗಿ ನಮ್ಮ ಮಾತಲ್ಲಿ ಸ್ಪಷ್ಟತೆ ಇರಬೇಕು. ನಾವು ಯಾವ ವಿಷಯ ಮಾತಾಡ್ತಿದ್ದೀವಿ ಅದನ್ನ ಬೇರೆಯವರಿಗೂ ಕೂಡ ಅನ್ಕಂಫರ್ಟಬಲ್ ಆಗದೆ ರೀತಿಯಲ್ಲಿ ನಾವು ಬಿಹೇವ್ ಮಾಡ್ಬೇಕಾಗತ್ತೆ. ಸೊ ಇದು ಮತ್ತೆ ನಾವು ಮನೆ ವಿಚಾರಕ್ಕೆ ಬಂದ್ರೆ, ಇರೋದಿಬ್ರು, ಎಷ್ಟೋ ದೊಡ್ಡ ಮನೆ ಕಟ್ಕೊಂಡು ಕೆಲವರು ಒದ್ದಾಡ್ತಿರ್ತಾರೆ. ಹಾಗಾಗಿ ಸೊ ಮನೆ ಕೂಡ ಅಷ್ಟೇ, ನಾವು ನೀಟಾಗಿ ಇಟ್ಕೊಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಅಗತ್ಯವಾಗಿ ಕಟ್ಕೊಬೇಕು. ಸೊ ಜೀವನದ ಪ್ರತಿ ಎಲ್ಲ ಅಂಶಕ್ಕೂ ಇದು ಅನ್ವಯಿಸುತ್ತೆ. ಈಗ ನಾವು ಬೇರೆ ಕಂಟ್ರಿಗಳನ್ನು ನೋಡ್ತೀವಿ, ಈ ಜಪಾನ್ ಆಗಿರ್ಬೋದು, ಸ್ವಿಟ್ಜರ್ಲ್ಯಾಂಡ್, ಸ್ವೀಡನ್, ಇಂಥ ಸಣ್ಣ ದೇಶಗಳು ಕೂಡ ಕಡಿಮೆ ಜನಸಂಖ್ಯೆ, ಕಡಿಮೆ ಜನಸಾಂದ್ರತೆಯಲ್ಲಿ ಭೂಪ್ರದೇಶ ಕೂಡ ತುಂಬಾ ಕಡಿಮೆ. ಅದನ್ನೆಲ್ಲ ನಮ್ಗೆ ನೋಡಕ್ಕೆ ಎಷ್ಟು ಖುಷಿ ಅನ್ಸುತ್ತೆ. ಕ್ರೈಮ್ಗಳು ಕಡಿಮೆ, ಎಷ್ಟು ಡೆವಲಪ್ಮೆಂಟ್, ಜನರ ಮನಸ್ಥಿತಿ ಕೂಡ ಅದರಲ್ಲೇ ಗೊತ್ತಾಗುತ್ತೆ ನಮಗೆ. ಚಿಕ್ಕದಾಗಿರಲಿ ಚೊಕ್ಕದಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಜೀವನ ಅಂತ. ನಾವು ಭಾರತನೇ ನೋಡ್ತೀವಿ, ಇಷ್ಟು ದೊಡ್ಡ ಇದ್ರು ಕೂಡ ಇಲ್ಲಿ ತುಂಬಾ ಕ್ರೈಮ್ಗಳು, ಯಾರಲ್ಲೂ ಒಂದು ನೆಮ್ಮದಿ ಇಲ್ಲ. ಹಂಗಾಗಿ ಪ್ರತಿಯೊಂದಕ್ಕೂ ಇದು ಅನ್ವಯಿಸುತ್ತೆ. ಸೊ ಪ್ರತಿಯೊಂದು ಈ ಕಾನ್ಸೆಪ್ಟ್ ನಾವು ಅಳವಡಿಸ್ಕೊಬೇಕು ಅಂತ ನಾನು ಭಾವಿಸ್ತೀನಿ. ಓಕೆ. ತುಂಬಾ ಚೆನ್ನಾಗಿ ತಾವು ಮದನ್ ತಿಳಿಸಿದ್ದೀರಿ. ನಮ್ಮ ಜೊತೆ ನೇತ್ರಾವತಿ ಇದ್ದಾರೆ. ನೇತ್ರಾವತಿ ಏನು ಹೇಳ್ತಾರೆ? ಅವರು ಚಿಕ್ಕದಾಗಿ ಚೊಕ್ಕದಾಗಿರಬೇಕು ಅಂತ ಅಂದರೆ ಅಂತ ಕೇಳೋಣ. ಯಾಕೆಂದ್ರೆ ಗೃಹಿಣಿಗಳು ಚೆನ್ನಾಗಿ ಅರ್ಥ ಆಗಿರುತ್ತೆ ಅವ್ರಿಗೆ. ನನ್ನ ಆತ್ಮೀಯ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರಗಳು. ಚಿಕ್ಕದಾಗಿರಲಿ ಚೊಕ್ಕದಾಗಿರಲಿ ಅಂದ್ರ ಈಗ ಯಾವುದೇ ಒಂದು ವಿಷಯ, ಈಗ ಮಕ್ಕಳಿಗೆ ನಾವ್ ಏನೇ ಒಂದು ಫ್ಯಾಮಿಲಿ ಮೇಂಟೈನ್ ಮಾಡ್ಬೇಕಾದ್ರೂ ಚಿಕ್ಕದಾಗಿ ಹೇಳ್ಬೇಕು. ಬಾಳ ಜಾಸ್ತಿ ಹೇಳಕತ್ರ ಈಗಿನ ಮಕ್ಕಳಿಗೆ ಪೇಶನ್ಸ್ ಕಮ್ಮಿ. ಅಂದ್ರ ಜಾಸ್ತಿ ಕೇಳೋಟ್ ಅವ್ರಿಗೆ ತಾಳ್ಮೆ ಇರೋದಿಲ್ಲ. ಆ ತರ ಆಗ್ಬಿಟ್ಟಿರ್ತೈತಿ. ಈಗ ಒಂದು ಆಟದ ಕ್ರಿಕೆಟ್ ಆಟದ ಬಗ್ಗೆ ತಗೊಂಡ್ರ, ಅವಾಗ ಹಿಂದಕ್ಕೆ 50 ಓವರ್ ತನ ಆಡ್ತಿದ್ರು ಆಟ. ಅಂದ್ರ ಪೇಶನ್ಸ್ ಇತ್ತು ನೋಡಾಕ, ಆಟನು ಆಡ್ತಿದ್ರು. ಈಗ ಪೇಶನ್ಸ್ ಕಮ್ಮಿ ಇರೋದ್ರಿಂದ ಏನ್ ಮಾಡಿದಾರ ಅವರು, 20-20 ಮ್ಯಾಚ್ ಮಾಡಿದಾರೆ ಇವಾಗೆಲ್ಲ. ಅಂದ್ರ ಪೇಶನ್ಸ್ ಹೆಂಗ್ ಅಂದ್ರ ಕಾಲಕ್ಕೆ ತಕ್ಕಂತೆ ಹೆಂಗ ಈಗ ಇದು ಆತದ, ಜನರೇಷನ್ ಟು ಜನರೇಷನ್ ಅಂತಂದ್ರೆ ಪೇಶನ್ಸ್ ಕಮ್ಮಿ ಈ ಯುಗ. ಈಗ ಪೇಶನ್ಸ್ ಜಾಸ್ತಿ ಇಲ್ಲ ಪ್ರತಿಯೊಬ್ಬರಿಗೂ. ಈಗ ಟಿವಿ ಮುಂದ್ ಕೂತ್ ನೋಡೋದು ಜಾಸ್ತಿ ಟೈಮ್ ತಗೊಳೋದಿಲ್ಲ. ಯಾವುದೇ ಅಲ್ಲಿ ಪಟ್ನೆ ಆಗಿರ್ಬೇಕು. ಈಗೆಲ್ಲ ಶಾರ್ಟ್ಸ್ ಅವು ಇವು ಬಂದಿದಾವ್. ಈಗ ಯಾವುದೇ ಇರ್ಲಿ, ಒಂದ್ ಮನೆ ಆದ್ರೂ ಚಿಕ್ಕದಾಗಿದ್ದಷ್ಟು ಚೊಕ್ಕ ಅಂದ್ರೆ ಹಸನಾಗಿರ್ತದ. ಹಸನ ಯಾವುದೇ ಅಲ್ಲಿ ಮನುಷ್ಯ ಪಟ್ನೆ ಕೆಲ್ಸದ್ದು ಅಭಾವ ಬಾಳ ಇರುದಿಲ್ಲ. ಟೈಮ್ ಪಟ್ನೆ ಎಲ್ಲ ಹಸನ್ ಆಗೋದು, ಪ್ರತಿಯೊಂದು ಕೆಲ್ಸನು ನೀಟಾಗಿ ಮಾಡ್ಬೋದು. ಅಂದ್ರೆ ದೊಡ್ಡ ಮನೆ ಇತ್ತಂದ್ರೆ ಸಾಕಷ್ಟು ಟೈಮ್ ಹಿಡಿತೈತಿ. ಯಾವ್ದು ಟೈಮ್ ಎಲ್ಲ ದಿನವಿಡೀ ಟೈಮ್ ಎಲ್ಲ ಅಲ್ಲೇ ನಾವು ಕಳಿತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದ. ಓಕೆ. ನಮ್ ಜೊತೆ ಪುನೀತ್ ಇದ್ದಾರೆ. ಪುನೀತ್ ಶಿವಮೊಗ್ಗದಿಂದ. ಎಸ್ ಪುನೀತ್. ಎಲ್ಲರಿಗೂ ನಮಸ್ತೆ.
ಚಿಕ್ಕದಾಗಿರಲಿ ಚೊಕ್ಕದಾಗಿರಲಿ. ಇಲ್ಲಿ ಚಿಕ್ಕದಾಗಿರ್ಲಿ ಅನ್ನೋದು ಏನು ಸೂಚಿಸುತ್ತೆ ಅಂತ ನನ್ನ ಪ್ರಕಾರ ಹೇಳೋದಾದ್ರೆ ನಮ್ಮ ಕಂಟ್ರೋಲಬಲ್ ಲಿಮಿಟ್ ಅನ್ನೋದನ್ನ ಹೇಳ್ಬೋದು. ಚಿಕ್ಕದಾಗಿ ಚೊಕ್ಕದಾಗಿರುವಂತ ವಿಚಾರಗಳು ಯಾವಾಗ್ಲೂ ಸುಂದರವಾಗಿರುತ್ತದೆ. ಅದು ಯಾವಾಗ ನಮ್ಮ ಕಂಟ್ರೋಲ್ ಅಲ್ಲಿ, ನಮ್ಮ ಹತೋಟಿಯಲ್ಲಿರುತ್ತೆ. ಇವಾಗ ನಮ್ಮ ಮನೆ ಆಗಿರ್ಬೋದು ಅಥವಾ ನಮ್ಮ ಮನಸ್ಸಾಗಿರ್ಬೋದು, ಅದು ಒಂದು ಹತೋಟಿಯಲ್ಲಿದ್ದಾಗ ಮಾತ್ರ ಅದು ತುಂಬಾ ಕ್ಲಮ್ಸಿ ಆಗ್ಲಿ ಅಥವಾ ಒಂದು ತುಂಬಾ ಡಿಸ್ಟರ್ಬೆನ್ಸ್ ಆಗಿ ಇರೋದಿಲ್ಲ, ಅಥವಾ ತುಂಬಾ ಮನೆ ತುಂಬಾ ನೀಟ್ ಆಗಿರುತ್ತೆ, ತುಂಬಾ ಸಜ್ಜಾಗಿರುತ್ತೆ. ಅದೇ ರೀತಿ ನಮ್ಮ ಮನಸ್ಸು ಸಹ ನಾವು ತುಂಬಾ ಒಂದು ಹತೋಟಿಯಲ್ಲಿ ಇಟ್ಕೊಂಡಾಗ, ನಮ್ಮ ಥಿಂಕಿಂಗ್ ಗಳನ್ನ ನಾವು ಎಕ್ಸಾಕ್ಟ್ ಫಾರ್ಮೇಶನ್ಸ್ ನ ಮಾಡಿದಾಗ ಅದು ಸಹ ಒಂದು ಚೊಕ್ಕವಾಗಿ, ಅಥವಾ ನಮ್ಗೆ ಯಾವುದೇ ಒಂದು ಮೆಂಟಲ್ ಡಿಸ್ಟರ್ಬೆನ್ಸ್ ಇಲ್ಲದೆ, ಯಾವುದೇ ರೀತಿ ಪ್ರಾಬ್ಲಮೆಟಿಕ್ ಇಲ್ಲದೆ ಸಾಗುವಂತ ಕೆಲಸ ಆಗುತ್ತೆ. ಚಿಕ್ಕದಾಗಿರುವಂತದ್ದು ಮತ್ತೆ ಚೊಕ್ಕದಾಗಿರುವಂತದ್ದು ಅದು ನಮ್ಮ ಜೀವನವನ್ನು ಸುಂದರಗೊಳಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಕೆ ಪುನೀತ್, ಥ್ಯಾಂಕ್ ಯು. ನಮ್ ಜೊತೆ ಕಲಾವಿದರಾದ ರವಿನಾಥ್ ಪಟ್ಟಣ ಶೆಟ್ಟಿ ಇದ್ದಾರೆ. ರವಿನಾಥ್. ಎಲ್ರಿಗೂ ನಮಸ್ಕಾರ. ಚಿಕ್ಕದಾಗಿರ್ಲಿ ಚೊಕ್ಕದಾಗಿರ್ಲಿ ನಾವು ಈಗ ಹೇಳ್ತಾ ಇದೀವಿ ಅಂತಂದ್ರೆ, ಗುರಿ ದೊಡ್ಡದಾಗಿರ್ಲಿ ಅಂತಂದ್ ಹೇಳ್ಬಿಟ್ಟು ಕೆಲವು ಸಾರಿ ಗುರುಗಳ ಮಾರ್ಗದರ್ಶನ ಇರುತ್ತೆ. ಗುರಿ ದೊಡ್ಡದಾಗಿರ್ಲಿ ಅಂತ ಆಸೆ ಪಡಿ, ಸಣ್ಣದೊಂದು ಬೇರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಗುರಿ ಅಂತದ್ದು ದೊಡ್ಡದಿರ್ಲಿ, ಬೇಡಿಕೆಗಳು ನೀಡ್ಸು. ಅದನ್ನೇ ನಾನು ಹೇಳ್ತಾ ಇರೋದು. ಆಸೆ, ಕೆಲವರು ಹೇಳ್ತಾರೆ ಆಸೆ ಪಡಿ ಪ್ರಧಾನಮಂತ್ರಿ ಆಗೋದೇ ಆಸೆ ಪಡಿ, ಮೆಂಬರ್ ಒಂದು ಇದ್ರ ಮೆಂಬರ್ ಪಂಚಾಯತಿ ಮೆಂಬರ್ ಆಗೋದನ್ನ ಆಸೆ ಪಡಬೇಡಿ ಅಂತ ಹೇಳ್ತಾರೆ. ಆದ್ರೆ ಚಿಕ್ಕದಾಗಿ ಅದು ಚಿಕ್ಕ ಆಸೆಗಳನ್ನ ಪೂರೈಸ್ತಾ ಹೋದ್ರೆ, ಪಂಚಾಯತಿ ಮೆಂಬರ್ ಆಗ್ಬೋದು, ಇದಾಗ್ಬೋದು, ಒಂದು ಅಲ್ಲಿಂದ ಲೀಡರ್ಶಿಪ್ ಬೆಳೆಸ್ತಾ ಹೋದ್ರೆ ಅದು ಗಟ್ಟಿಯಾದಂತ ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಚಿಕ್ಕದಾಗಿ ಚೊಕ್ಕದಾಗಿದ್ರು ಕೂಡ ನಾವು ಈಗಾಗ್ಲೇ ನೋಡ್ತಾ ಇದ್ವಿ. ಚಿಕ್ಕದೊಂದು ಒಂದು ಕವಿತೆಗಳು ಚಿದುಕೊರಳಿ ಅಂತ ಬರ್ತವೆ, ಎಷ್ಟು ಅನಿಗವಿತೆಗಳು, ಚುಟುಕಗಳು ಅಂತ ಕರೀತವೆ. ಚುಟುಕಗಳು ಹೌದು, ಪರಿಣಾಮಕಾರಿಯಾಗಿರ್ತವೆ. ಹಾಗೆ ಅದು ಫಸ್ಟ್ ಎಂಡ್ ಇದನ್ನ ಎಷ್ಟು ಎಂಡ್ ಒಂದು ಪಂಚಿ ಹೆಂಗ ಇರುತ್ತೆ ಅಂತಂದ್ರೆ, ಸಂಪೂರ್ಣ ಜೀವನದ ಅರ್ಥನ ಒಂದು 2-3 ಸಾಲಿನಲ್ಲಿ ತೋರಿಸುವಂತ ಪರಿಸ್ಥಿತಿ ಇರುತ್ತೆ ಅದರಲ್ಲಿ. ಹಾಗಾಗಿ ಆ ಚಿಕ್ಕದಾಗಿದ್ದಷ್ಟು ಕೂಡ ನಾವು ಚಿಕ್ಕ ಒಂದು ಮನೆಯಲ್ಲಿದ್ದಾಗ ಕೂಡ ಒಂದು ಬೆನ್ನಿಗೆ ತಾಕೊಂಡು ಇರುವಂತ ಚಿಕ್ಕ ಮನೆಗಳಲ್ಲಿದ್ದಾಗ ಅಷ್ಟು ಪ್ರೀತಿ ಇರುತ್ತೆ. ದೊಡ್ಡ ಮನೆ ಆಸೆಯಿಂದ ಮನೆ ಕಟ್ಬಿಡ್ತಾರೆ ದೊಡ್ಡದಾಗೆ, ಒಬ್ಬೊಬ್ರಿಗೆ ಒಂದೊಂದು ರೂಮು, ಒಬ್ಬೊಬ್ರಿಗೆ ಒಂದೊಂದು ಟಿವಿ, ಒಬ್ಬೊಬ್ರಿಗೆ ಒಂದೊಂದು ಮೊಬೈಲ್ಗಳು ಮಾಡ್ಕೊಂಡು ಎಲ್ಲ ದೂರ ಆಗ್ಬಿಡ್ತಾರೆ. ಪಕ್ಕದ ರೂಮಿಂದ ಊಟಕ್ಕೆ ಕರೆಯೋದಕ್ಕೆ ಮೊಬೈಲ್ನ ಫೋನ್ ಮಾಡಿ ಊಟಕ್ಕೆ ಕರೀತಾರೆ. ಆದ್ರಿಂದ ಈ ಚಿಕ್ಕದಾಗಿದ್ದಷ್ಟು ಎಷ್ಟು ಅನುಕೂಲ ಇರುತ್ತೆ ಅಂತಕ್ಕಂಥದ್ದನ್ನ ನಾವು ಬೇಸಿಕ್ ಮನೆಯಿಂದಾನೇ ತಿಳ್ಕೊಬಹುದು. ಅದನ್ನ ಯಾಕೆ ಚಿಕ್ಕ ಮನೆ ಇದ್ದಾಗ ಎಷ್ಟು ಸಂತೋಷವಾಗಿರ್ತೀವಿ, ದೊಡ್ಡ ಆಸೆಯಿಂದ ದೊಡ್ಡ ಮನೆ ಕಟ್ಕೊಂಡ್ಮೇಲೆ ಎಷ್ಟು ದೂರ ಆಗ್ತೀವಿ ಅಂತಂದು ಇಡೀ ಫ್ಯಾಮಿಲಿನೇ ದೂರ ಆಗೋಗುತ್ತೆ ಅವಾಗ. ಹಾಗಾಗಿ ಯಾವುದೇ ಒಂದು ಚಿಕ್ಕ ಕೆಲಸನ ಆಗ್ಲಿ ಅದು ಕೂಡ ತೃಪ್ತಿ ಕೊಡುವಷ್ಟು ದೊಡ್ಡ ಕೆಲಸ ತೃಪ್ತಿ ಕೊಡಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಎಸ್ ರವಿನಾಥ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಯೋಗ ಟೀಚರ್ ಬಿಂದು ಮಾಧವ ಏನ್ ಹೇಳ್ತಾರೆ ಕೇಳೋಣ. ಎಸ್, ಸರಳವಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಹೇಳ್ತೀನಿ ಸರ್. ಒಂದು ಪ್ಯಾರಾಸಿಟಮಲ್ ಮಾತ್ರೆ ಇರುತ್ತಲ್ಲ, ಸುಮಾರು 1 ಗ್ರಾಮ್ ಇರ್ತದೆ, 500 mg ಇರ್ಬೇಕು. ಅದು ಎಕ್ಸಿಪಿಯೆಂಟ್ಸ್ ಅಂತ ಹಾಕ್ತಾರೆ ಹೊರಗಡೆಗೆ ಎಕ್ಸಿಪಿಯೆಂಟ್ಸ್ ಅಂತ ಹಾಕಿ 500 mg ದೊಡ್ಡದಾಗಿ 2 ಗ್ರಾಮ್ ಮಾಡ್ತಾರೆ. ಆ ಮಾತ್ರೆ ತಗೊಳಕ್ಕೆ ಸ್ವಲ್ಪ ಇದು ಆಗ್ತದೆ. ಅದೇ ಒಂದು ಹೋಮಿಯೋಪತಿ ಮಾತ್ರೆ ನೋಡಿದ್ರಲ್ವಾ, ಹೋಮಿಯೋಪತಿ ಪಿಲ್ಸ್ ಅಂತಾರೆ, ಚಿಕ್ಕದಾಗಿ, ಅದು ಸುಮ್ಮನೆ ಬಾಯಲ್ಲಿ ಹಾಕೊಂಡ್ರೆ ಕರ್ಗೋಗ್ಬಿಡ್ತದೆ. ಸೊ ಇದು ಚಿಕ್ಕದಾಗಿ ಚೊಕ್ಕದಾಗಿದೆ, ಅದು ದೊಡ್ಡದಾಗಿ ಅದು ನುಂಗಕ್ಕಾಗೋದಿಲ್ಲ ಆ ತರ. ಸೊ ಚಿಕ್ಕದಾಗಿ ಚೊಕ್ಕದಾಗಿದ್ರೆ ಬೇಗ ರಿಸಲ್ಟ್ ಸಿಗುತ್ತೆ ಒಂದು. ಆಮೇಲೆ ಬೇಗ ಇನ್ನೊಬ್ಬರಿಗೆ ಪ್ರೆಸೆಂಟೇಶನ್ ಮಾಡೋದು ಅದಷ್ಟೇ, ಬೇರೆ ಅದಕ್ಕೆ ಉಪಮೇಯಗಳನ್ನ ಹಾಕೊಂಡು ನಾವು ಮಾಡೋದಿಲ್ಲ. ಡೈರೆಕ್ಟ್ ಆಗಿ ಅದು ಚಿಕ್ಕದಾಗಿ ಅವ್ರಿಗೆ ನಾವು ಪ್ರೆಸೆಂಟ್ ಮಾಡ್ತೀವಿ. ಇದೆಲ್ಲ ಆಗ್ಬೇಕು ಅಂತಂದ್ರೆ ನಮ್ಗೆ ಪ್ಲಾನಿಂಗ್ ಇರ್ಬೇಕು. ಅದು ಚಿಕ್ಕದಾಗಿ ಪ್ಲಾನಿಂಗ್, ಚಿಕ್ಕದಾಗಿ ಪ್ರೆಸೆಂಟೇಶನ್. ಆವಾಗ ಡೈರೆಕ್ಟ್ ಆಗಿ ಅದಷ್ಟೇ ಮ್ಯಾಟರ್ ಹೋಗುತ್ತೆ, ಅದಷ್ಟೇ ರಿಸಲ್ಟ್ ಬೇಗ ಸಿಗುತ್ತೆ ಚಿಕ್ಕದಾಗಿ ಚೊಕ್ಕದಾಗಿದ್ದಾಗ. ಅದಕ್ಕೆ ಚಿಕ್ಕದಾಗಿ ಚೊಕ್ಕದಾಗಿರ್ಬೇಕು. ಕರೆಕ್ಟ್. ಬಿಂದು ಮಾಧವ ಅವರು ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ ಈ ವಿಚಾರವನ್ನ. ಸಂತೋಷ್, ಏನ್ ಹೇಳ್ತೀರಾ? ಆತ್ಮೀಯರೇ ನಮಸ್ಕಾರ. ಚಿಕ್ಕದಾಗಿ ಚೊಕ್ಕದಾಗಿರಲಿ.
ಹಾಗೆ ಒಂದು ವಿಷಯ ಹೇಳುವಾಗ ನಾವು ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋಗೋದ್ಕಿಂತ ಶಾರ್ಟ್ ಆಗಿ ಹೇಳ್ಬೋದು. ಅದೇ ರೀತಿ ನಮ್ಮ ಜೀವನ ಚಿಕ್ಕದಾಗಿರ್ಬೇಕು, ಚೊಕ್ಕವಾಗಿರ್ಬೇಕು. ದೊಡ್ಡ ಮನೆ ಕಟ್ತೀವಿ, ದೊಡ್ಡ ಮನೆ ಕಟ್ಟಿದ್ರು ಸಹಿತ ನಮಗೆ ನೆಮ್ಮದಿ ಇರಲ್ಲ, ಅದನ್ನ ಮೇಂಟೆನೆನ್ಸ್ ಮಾಡಕ್ ಜನನೇ ಕಮ್ಮಿ ಇರ್ತೀವಿ. ಹಾಗೆ ಚಿಕ್ಕ ಮನೇಲಿರೋ ಅಂತ ಒಂದು ನೆಮ್ಮದಿ ದೊಡ್ಡ ಮನೇಲಿ ಇರಲ್ಲ. ನಾವು ಚಿಕ್ಕದಾಗಿ ಸರಳವಾಗಿ ಬದುಕ್ಬೇಕಾಗತ್ತೆ. ಹಾಗೆ ಸುಧಾಮೂರ್ತಿ ಅವರು ಹೇಳ್ತಾರೆ, ನಾವು ಬದುಕ್ಲಿಕ್ಕೆ ಮಲಗಕ್ಕೆ 6 ಅಡಿ 3 ಅಡಿ ಮಂಚ ಸಾಕು, ಒಂದ್ ಮುಷ್ಟಿ ಅಕ್ಕಿ ಅನ್ನ ಸಾಕು ನಮ್ಗೆ. ನಾವು ಅಷ್ಟರಲ್ಲೇ ನಮ್ಮ ಜೀವನ ಸರಳವಾಗಿ ಚೊಕ್ಕವಾಗಿ ಮಾಡ್ಕೋಬಹುದು. ಹಾಗೆ ನಮ್ಮ ಸಾಧನೆ ದೊಡ್ಡದಿರ್ಬೇಕು, ನಮ್ಮ ಕೆಲಸ ಆಗ್ಲಿ ನಮ್ಮ ಸಾಧನೆಗಳು ದೊಡ್ಡದಿರ್ಬೇಕು. ನಮ್ಮ ಸರಳವಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಇರ್ಬೇಕು ಅಂತ ಹೇಳ್ತೀನಿ ಸರ್. ಓಕೆ, ಎಸ್, ನಮ್ಮೆಲ್ಲ ಆತ್ಮೀಯರು ಈ ವಿಚಾರದ ಬಗ್ಗೆ ತುಂಬಾ ಚೆನ್ನಾಗಿ ಸೊಗಸಾಗಿ ಪ್ರೆಸೆಂಟ್ ಮಾಡಿದ್ದೀರಿ. ಧನ್ಯವಾದಗಳು. ವೀಕ್ಷಕರೇ, ನೀವು ನೋಡ್ತಾ ಇದ್ರಿ, ನಿಮಗೆ ಹೇಗೆ ಅನ್ನಿಸ್ತು ಈ ವಿಚಾರ? ನಿಮ್ಮ ಅನಿಸಿಕೆ ಏನು? ದಯಮಾಡಿ ಕಾಮೆಂಟ್ ಮಾಡಿ. ನೀವು ಕಾಮೆಂಟ್ ಮಾಡಿದ್ರೆ ನಾನು ಪ್ರತಿ ಕಾಮೆಂಟನ್ನು ನಾನು ಗಮನಿಸ್ತಾ ಇರ್ತೇನೆ. ಜಯಪ್ರಕಾಶ್ ನಾಗ್ತಿರ್ಲಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, 4 ಜನಕ್ಕೆ ಇಂಥ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ನಾನು ವಿನಂತಿ ಮಾಡ್ತೇನೆ. ಜೊತೆಗೆ ಜಯಪ್ರಕಾಶ್ ನಾಗ್ತಿರ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ಈಗ 46,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ತುಂಬ ಸಂತೋಷ. ಆದರೆ ಹೆಚ್ಚಿನ ಜನ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವ ಅಂಶ ನನ್ನ ಗಮನಕ್ಕೆ ಬಂದಿದೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಲೆಕ್ಕಕ್ಕೆ ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಅಲ್ವಾ? ಓಕೆ, ಚಿಕ್ಕದಾಗಿರಲಿ ಚೊಕ್ಕದಾಗಿರಲಿ, ಕೀಪ್ ಇಟ್ ಶಾರ್ಟ್ ಅಂಡ್ ಸಿಂಪಲ್. ಇನ್ಫ್ಯಾಕ್ಟ್ ನಮ್ಮ ಥಾಟ್ ಪ್ರಾಸೆಸ್ಸು ಕೂಡ ಅನ್ವಾಂಟೆಡ್ ಎಲ್ಲ ಬಿಟ್ಟು ವಾಂಟೆಡ್ ಎಷ್ಟಿದೆ ಅದರ ಕಡೆಗೆ ಫೋಕಸ್ ಮಾಡಿದ್ರೆ ನಮಗೆ ಹೆಚ್ಚಿನ ಲಾಭ. ರಿಮೂವ್ ದಿ ಅನ್ವಾಂಟೆಡ್ ಅಂತ ಸೀರೀಸ್ ಆಫ್ ವಿಡಿಯೋಸ್ ಮಾಡಿದ್ದೇನೆ, ಅದನ್ನು ಕೂಡ ನೀವು ಗಮನಿಸಿ. ನಮ್ಮ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸ್ ನೀವೇನಾದರೂ ಬರಬೇಕು ಅಂತ ಅನಿಸಿದರೆ 9341259267 ಅಥವಾ 9620303000ಗೆ ಸಂಪರ್ಕ ಮಾಡಿ. ಲಾಸ್ಟ್ 1 ಡೇ ವರ್ಕ್ಶಾಪ್ ಅಟೆಂಡ್ ಮಾಡಿದ ಪುನೀತ್ ಒಂದೆರಡು ಮಾತು ಹೇಳೋದಕ್ಕೆ ಕೇಳ್ತಾ ಇದ್ದೇನೆ. ಎಸ್ ಪುನೀತ್, ಲಾಸ್ಟ್ 1 ಡೇ ಕಮ್ಯುನಿಕೇಶನ್ ಸ್ಕಿಲ್ಸ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ರಿ. ಹೌ ಡು ಯು ಫೀಲ್? ಎಸ್ ಸರ್, ಅವತ್ತು ಲಾಸ್ಟ್ ಸತಿಲ್ಲ 2 ಡೇಸ್ ಇತ್ತು. ಲಾಸ್ಟ್ ಟೈಮ್ ಮಾತ್ರ 1 ಡೇ ವರ್ಕ್ಶಾಪ್ ನ ಮಾಡಿದ್ರಿ. ಆ 1 ಡೇ ವರ್ಕ್ಶಾಪ್ ಅಲ್ಲಿ ತುಂಬಾ ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಏನಂದ್ರೆ, ಒಂದು ವ್ಯಕ್ತಿತ್ವ ವಿಕಸನದೊಳಗೆ ನಮ್ಮ ಶಾರೀರಿಕ ಭಾಷಣ ನಮ್ಮ ವ್ಯಕ್ತಿತ್ವನ ಹೇಗೆ ರೆಡಿ ಮಾಡುತ್ತೆ ಅನ್ನೋದು. ಅಲ್ಲಿ ನಾವು ವಿಚಾರ ಮಾಡಿರುವಂತ ಕೆಲವೊಂದು ವಿಚಾರಗಳು ಯಾವ್ದು ಅಂದ್ರೆ, ಡೈವರ್ಷನ್ ಆಫ್ ಅಟೆನ್ಷನ್ ಅನ್ನೋ ಒಂದು ವಿಚಾರ ಆಗಿರ್ಬೋದು, ಮತ್ತೆ ಆಕ್ಷನ್, ರಿಯಾಕ್ಷನ್ ಅಂಡ್ ರೆಸ್ಪಾನ್ಸ್. ನಾವು ಮಾತಾಡುವಾಗ ಆಕ್ಷನ್ ಗೆ ರಿಯಾಕ್ಷನ್ ಬರ್ದೆ ಒಂದು ರೆಸ್ಪಾನ್ಸ್ ರೀತಿಯಲ್ಲಿ ಹೇಗೆ ಮಾತಾಡುವಂತ ವಿಚಾರ ಆಗಿರ್ಬೋದು. ಹಾಗೆ ಒಂದು ಸೆಲ್ಫ್ ಅಸೆಸ್ಮೆಂಟ್ ಮಾಡುವಂಥದ್ದು, ಮತ್ತೆ ವರ್ಡ್ ಪವರ್ ಅನ್ನುವಂಥ ವಿಚಾರಗಳನ್ನ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಇಂಪರ್ಫೆಕ್ಷನ್ ಈಸ್ ನಥಿಂಗ್ ಬಟ್ ಐ ಆಮ್ ಪರ್ಫೆಕ್ಟ್. ಹೇಗೆ ಪರ್ಫೆಕ್ಷನ್ ಅನ್ನೋದು ಯಾವ್ದೇ ಇರಲ್ಲ, ಒಂದು ಪರ್ಫೆಕ್ಷನ್ ಸಿಂಡ್ರೋಮ್ ಅಂತ ಇರುತ್ತೆ. ಪರ್ಫೆಕ್ಷನ್ ಆದ್ಮೇಲೆ ನಾವು ಕೆಲಸನ ಸ್ಟಾರ್ಟ್ ಮಾಡ್ತೀವಿ ಅನ್ನೋ ಒಂದು ವಿಚಾರ ಇರುತ್ತೆ. ಬಟ್ ಯಾವತ್ತಿಗೂ ನಾವು ಪರ್ಫೆಕ್ಷನ್ ಆಗ್ಬೇಕಾದ್ರೆ ನಾವು ಕೆಲಸನ ಸ್ಟಾರ್ಟ್ ಮಾಡಿದ್ಮೇಲೆ ಪರ್ಫೆಕ್ಟ್ ಆಗುವಂಥದ್ದು. ಇವಾಗ ನಾವು ನೀರಿಗೆ ಇಳಿಲಿಲ್ದಂಗೆ ನಾವು ಈಜ್ ಕಲ್ತ ಮೇಲೆ ನಾನು ನೀರಿಗೆ ಇಳಿತೀನಿ ಅಂದ್ರೆ ಅದು ಆಗದೆ ಇರುವಂತದ್ದು. ಇದೇ ರೀತಿ ತುಂಬಾ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸರ್. ಇನ್ನೊಂದು ಗೋಲ್ ಅಟ್ರಾಕ್ಟ್ಸ್ ದ ಆರೋ ಅನ್ನೋ ಒಂದು ವಿಚಾರ. ನಮ್ಮ ಗುರಿಯ ಬಾಣವನ್ನು ಆಕರ್ಷಿಸ್ತದೆ. ಯಾವಾಗ ನಮ್ಮ ಗೋಲ್ ಬಗ್ಗೆ ನಮ್ಗೊಂದು ಅಫರ್ಮೇಶನ್ಸ್ ಇರುತ್ತೋ ಅವಾಗ ಆ ಗುರಿನೇ ನಮ್ಮ ಬಾಣನ ಆಕರ್ಷಿಸುತ್ತೆ ಅನ್ನುವಂಥದ್ದು. ಮತ್ತೆ ಬೇರೆ ಶಾರೀರಿಕ ಭಾಷಣದೊಳಗೆ ಇನ್ಪುಟ್ ಮತ್ತೆ ಔಟ್ಪುಟ್ ಯಾವ ರೀತಿಯಾಗಿ ನಾವು ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸುದೀರ್ಘವಾಗಿ ನಿಮ್ಮ ಒಂದು ಗೈಡೆನ್ಸ್ ಇತ್ತು ಸರ್. ಮಾರ್ನಿಂಗ್ ಟು ಈವ್ನಿಂಗ್ ನೀವು ಸುಸ್ತಾಗದೆ, ಇವನ್ ನಾವು ಸುಸ್ತಾದ್ರು ನಿಮ್ಮ ಸಂಜೆ ಮುಗ್ದಾಗ ನೀವು ಇನ್ನೂ ಫ್ರೆಶ್ ಫೀಲಿಂಗ್ ಅಲ್ಲೇ ಇದ್ರಿ. ಅವಾಗಿನ್ನು ತುಂಬಾ ಎನರ್ಜೆಟಿಕ್ ಆಗಿ ಒಂದು ಕ್ಲಾಸ್ ನ ಮಾಡಿದ್ರಿ ಅವತ್ತು. ಇಟ್ ವಿಲ್ ಹೆಲ್ಪ್ಫುಲ್ ಸರ್. ತುಂಬಾ ಜನ ಅಟೆಂಡ್ ಆಗೋದ್ರಿಂದ ತುಂಬಾ ಜನಕ್ಕೆ ಇದು ಡೆಫಿನೆಟ್ ಆಗಿ ಹೆಲ್ಪ್ ಆಗೇ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ ಪುನೀತ್, ಥ್ಯಾಂಕ್ ಯು ವೆರಿ ಮಚ್.